ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ರವಾ ಕೇಕ್ ಮಾಡೋಣ, ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನೊಂದು ಕಪ್ಪು ಸಣ್ಣ ರವೆ ತಗೊತಾ ಇದ್ದೀನಿ. ಸಣ್ಣ ರವೆ ಅಂದರೆ ನಾರ್ಮಲ್ ಬಾಂಬೆ ರವೆ ಅಂತಾರಲ್ಲ, ಅದು ಚಿರೋಟಿ ರವೆ ಅಲ್ಲ, ಬಾಂಬೆ ರವೆ. ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ನುಣ್ಣಗೇನು ಬೇಡ, ಒಂದು ಮುಕ್ಕಾಲು ಭಾಗ ಪುಡಿ ಮಾಡ್ಕೊಳ್ಳೋಣ. ಈಗ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಫುಲ್ ಪುಡಿ ಮಾಡ್ಕೊಳ್ಳಿ. ರವೆ ಬಂದುಬಿಟ್ಟು ಮುಕ್ಕಾಲು ಭಾಗ ಪುಡಿ ಮಾಡಿಕೊಂಡ್ರೆ ಸಾಕು. 1 ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ, 2 ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ಅದರೊಳಗಡೆ ಅರ್ಧ ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಹಾಲು ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೇಕ್ ಬ್ಯಾಟರ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ತಿರುಗಿಸೋದು ಬೇಡ. ಇದಕ್ಕೆ ಅರ್ಧ ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಡುಗೆಗೆ ನಾವೇನು ಯೂಸ್ ಮಾಡ್ತೀವೋ ಅದು ಸ್ಮೆಲ್ ಇಲ್ದಿರ ಇರೋವಂಥದ್ದು. ಈ ಸಾಸಿವೆ ಎಣ್ಣೆ ಅವೆಲ್ಲ ಯೂಸ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಅದು ಬೇಡ. ನಾವು ನಾರ್ಮಲಾಗಿ ಸನ್ಫ್ಲವರ್ ಯೂಸ್ ಮಾಡ್ತೀವಲ್ವ, ಅದು ಸ್ಮೆಲ್ ಇಲ್ದಿರೋದು. ಕಡಲೆಕಾಯಿ ಎಣ್ಣೆಲೂ ಸ್ಮೆಲ್ ಬರುತ್ತೆ. ಸ್ಮೆಲ್ ಇಲ್ದಿರೋ ಇರೋ ಎಣ್ಣೆ ತಗೋಣ. ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಾಫಿ ಪೌಡ್ರ್ ತಗೊತಾ ಇದ್ದೀನಿ, 2 ಸ್ಪೂನು. 2 ಸ್ಪೂನ್ ಕಾಫಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಯಾವುದಾದ್ರು ತಗೊಳ್ಳಿ, ನಾನು ಬ್ರೂ ತಗೊಂಡಿದ್ದೀನಿ. ನೀವು ಯಾವುದಾದ್ರು ತಗೋಬೋದು. ಇದು ನಮಗೆ ಕಾಫಿ ಪೌಡ್ರ್ ಬೇಡ ಅಂದರೆ ಕೋಕೋ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಯೂಸ್ ಮಾಡ್ಬೋದು. ನಾನು ಕಾಫಿ ಪೌಡ್ರ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಂಡ್ರೆ ಬ್ಯಾಟರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೋಕೋ ಪೌಡ್ರ್ ನೀವು ಹಾಕ್ತೀನಿ ಅಂತ ಹೇಳಿದ್ರೆ ಕಾಫಿ ಪೌಡ್ರ್ 1 ಸ್ಪೂನು, ಕೋಕೋ ಪೌಡ್ರ್ 1 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಡ ಕಾಫಿ ಪೌಡ್ರಲ್ಲೇ ಮಾಡ್ತೀನಿ ಅಂತಂದರೆ ಹಿಂಗೂ ಮಾಡ್ಬೋದು. ಇಲ್ಲ ಕೋಕೋ ಪೌಡ್ರೇ ಹಾಕಿ ಮಾಡ್ತೀನಿ ಅಂತಂದರೆ ಕಾಫಿ ಪೌಡ್ರ್ ಇದು ಮಾಡಿಬಿಟ್ಟು ಸ್ಕಿಪ್ ಮಾಡಿ ನೀವು ಅದನ್ನು ಮಾಡ್ಬೋದು. ನಾನಿಲ್ಲಿ ಆಯಿಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಕೇಕ್ ಮೋಲ್ಡ್ಗೆ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ನಾನು ಮೈದಾ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇಲ್ದಿರ ಇರೋದಕ್ಕೆ ಈ ಥರ 1 ಸ್ಪೂನ್ ಹಾಕ್ಕೊಂಡು ನಾವು ಮೈದಾನ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ಬೇಕಾಗಿಲ್ಲ, ಅದು ಬಟರ್ ಪೇಪರ್ ಬೇಕಾಗಿಲ್ಲ. ಇದರಲ್ಲೂ ಆಗುತ್ತೆ. ವೆನಿಲಾ ಎಸೆನ್ಸು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪುಡಿ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲೊಂದು ಅರ್ಧ ಸ್ಪೂನ್ ಬೇಕಿಂಗ್ ಪೌಡ್ರು, ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ನಾನು. ಅದ್ರ ಮೇಲೆ ಒಂಚೂರು ಹಾಲು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು 1-2 ಸ್ಪೂನು. ನೀಟಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ ಇದು. ಇಷ್ಟು ಗಟ್ಟಿಗಿರಲಿ, ಜಾಸ್ತಿ ನೀರು ಹಂಗೆ ಬಿಟ್ಟಿದ ತಕ್ಷಣ ನೀರು ಥರ ಹೋಗೋ ಥರ ಬೇಡ. ಇದು ಕರೆಕ್ಟಾಗಿದೆ. ಈಗ ನಾವು ಆಲ್ರೆಡಿ ಡಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದು ಪೌಡ್ರ್ ಮೈದಾ ಎಲ್ಲ ಹಾಕ್ಕೊಂಡು ಆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಕೇಕ್ ಮೋಲ್ಡ್ಗೆ. ಒಂದ್ಸತಿ ಅದು ಇದು ಮಾಡೋಣ. ಅದು ಯಾಕಂದರೆ ಒಂದು ಬಬಲ್ಸ್ ಏನಾದರೂ ಇದ್ರೆ ಒಳಗಡೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ತಟ್ಕೊಳ್ಳೋಣ ಅದನ್ನು. ನಾನು ಮೇಲ್ಗಡೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಬೋದು. ಬಾದಾಮಿ, ದ್ರಾಕ್ಷಿ, ಟೂಟಿ ಫ್ರೂಟಿ ಕೂಡ ಹಾಕ್ಕೋಬೋದು ಇದರೊಳಗಡೆ. ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಅದ್ರ ಮೇಲೆ. ನೀವು ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಇದ್ರ ಮೇಲೆ ಹಾಕೋಬೋದು. ಟೂಟಿ ಫ್ರೂಟಿ ಬೇಕಾದರೂ ನೀವು ಸ್ಟಾರ್ಟಿಂಗಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಮೈದಾ ರೆಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡ್ರು ಅದು ಚೆನ್ನಾಗೇ ಇರುತ್ತೆ. ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕಾಣಿಸ್ತಾ ಇದೆ ಇದು. ನಾನು ಆಲ್ರೆಡಿ ಒಂದು 10 ನಿಮಿಷಕ್ಕೆ ಮುಂಚೆನೇ ಕುಕ್ಕರ್ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಡ್ತಾ ಇದ್ದೀನಿ. ಮುಂಚೆನೇ ಕುಕ್ಕರ್ ಬಿಸಿ ಮಾಡ್ಕೋಬೇಕು, ಒಂದು 5 ನಿಮಿಷ ಇಟ್ಟು. ಬಿಸಿ ಆದಮೇಲೆ ಕುಕ್ಕರ್ ಬಿಸಿ ಆದಮೇಲೆ ಇದನ್ನು ಇಡಬೇಕು. ವಿಸಿಲ್ ಹಾಕ್ದಿರ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಒಂದು 30 ನಿಮಿಷ ಆದರೂ ಬೇಕು. ಗ್ಯಾಸ್ ಕಮ್ಮಿ ಇಟ್ಕೊಂಡು ಒಂದು 30 ನಿಮಿಷ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ ಇದು. ನೋಡೋಣ ಆಗಿದೆಯಾ ಇಲ್ವಾ ಏನಂತ. ನೋಡಿ ಕಡ್ಡಿಗೆಲ್ಲ ಏನು ಅಂಟ್ಕೊಂಡಿಲ್ಲ, ಆಗಿದೆ ಇದು. ತೆಗೆದ್ಬಿಟ್ಟು ತಣ್ಣಗಾಗ್ಬಿಡೋಣ.
ಥರ ಕೇಕ್ ರೆಡಿ ಆಗಿದೆ. ಎಜಸ್ಸಲ್ಲೆಲ್ಲ ಬಿಡಿಸ್ಕೋಣ. ನೋಡಿ ಆರಾಮಾಗಿ ಬಿಡ್ತಾ ಇದೆ. ಅದು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಕೇಕು. ಅದನ್ನೀಗ ಬಿಡಿಸ್ಕೊಂಡು ಕಟ್ ಮಾಡ್ಕೋಣ. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಣ. ನೋಡಿ ಯಾವುದೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಬಟರ್ ಪೇಪರ್ ಹಾಕಬೇಕು ಅದು ಇದು ಅಂತಾರೆ. ಇಲ್ಲ ಅಂದ್ರೂ ನಾವು ಮೈದಾ ಟೆಸ್ಟಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ಬಿಡುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಎಷ್ಟು ಸ್ಮೂತಾಗಿದೆ, ಹಿಡ್ಕೊಂಡು ತಿರುಗ್ಸೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸ್ಮೂತಾಗಿದೆ ಕೇಕಿದ್ದು. ಕಟ್ ಮಾಡ್ಕೊಳ್ಳೋಣ ಕೇಕ್ನ. ಇವಾಗ ಟ್ರೈ ಮಾಡಿ ನೋಡಿ ಒಂದ್ಸತಿ. ಈಸಿಯಾಗಿ ಇದೆ, ಬೇಗನೂ ಆಗುತ್ತೆ, ಸ್ಪಂಜಿಯಾಗೂ ಇದೆ. ನಾವು ಬೇಕ್ರಿಲಿ ತಗೊಬಂದು ಏನು ಹಾಕಿರ್ತಾರೋ ಅದನ್ನೆಲ್ಲ ತಿನ್ನೋ ಬದಲು ಮನೆಯಲ್ಲ ಈ ಥರ ಮಾಡಿ ಮಕ್ಕಳು ಕೊಟ್ಟರು ಚೆನ್ನಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಸಿಗೋಣ. ಬಾಯ್.